ಬೆಸ್ಕಾಂ ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಇನ್ನೆಷ್ಟು ಜನ ಬಲಿಯಾಗಬೇಕು ಗೊತ್ತಿಲ್ಲ. ಇತ್ತೀಚೆಗೆ ಕಾಡುಗೋಡಿಯಲ್ಲಿ ತಾಯಿ ಮಗುವಿನ ದಾರುಣ ಸಾವು ಮಾಸುವ ಮುನ್ನವೇ ಮತ್ತೊಂದು ಘೋರ ಘಟನೆ ನಡೆದು ಹೋಗಿದೆ. ಆವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಚೀಮಸಂದ್ರ ಗ್ರಾಮದಲ್ಲಿ ಕೆಇಬಿ ನೌಕರನಾದ ಸಿದ್ದರಾಜು ಸಾವನ್ನಪ್ಪಿದ್ದಾರೆ. ಕೆಲವು ದಿನಗಳಿಂದ ಅಲ್ಲಿ ಸಮಸ್ಯೆ ಇದ್ದ ಕಾರಣ ಸಾರ್ವಜನಿಕರು ಬೆಸ್ಕಾಂ ಕಚೇರಿಗೆ ದೂರು ನೀಡಿದ್ರು. ಆದರೆ ಇಂದು ಬೆಳಿಗ್ಗೆ ಸಿದ್ದರಾಜು ಒಬ್ಬರೇ ಅಲ್ಲಿ ಹೋಗಿ ಸಮಸ್ಯೆ ಪರಿಶೀಲನೆ ಮಾಡುವಾಗ ಶಾಕ್ ಹೊಡೆದ ಪರಿಣಾಮ ಸಿದ್ದರಾಜು ಕಂಬದಿಂದ ಕೆಳಗೆ ಬಿದ್ದು ಸಾವನ್ನಪ್ಪಿದ್ದಾರೆ. ಸಿದ್ದರಾಜು ಅಂತ ಹೇಳ್ಬಿಟ್ಟು ಬೆಸ್ಕಾಮಲ್ಲಿ ವರ್ಕ್ ಮಾಡ್ತಾಯಿದ್ರು. ಆಲ್ಮೋಸ್ಟ್ 15 ಇಯರ್ಸಿಂದನೂ ಎಕ್ಸ್ಪೀರಿಯೆನ್ಸ್ ಇದೆ. 6 ಮಂತ್ಸಿಂದ ಏನೋ ಕಿರಿಕಾಯಿತು ಅಂದ್ಬಿಟ್ಟು ಯಾರೋ ಈ ಕಡೆ ಅವಲಹಳ್ಳಿ ಇದಕ್ಕೆ ಎತ್ತಾಕ್ಸ್ಬಿಟ್ರು. ಅದಾದಮೇಲೆ ಇಲ್ಲಿ ಕೆಲಸ ಮಾಡ್ತಿದ್ರು. ಇದು ಸ್ವಲ್ಪ ಟಾರ್ಚರ್ ಇತ್ತು. ನೆನ್ನೆ ಕೂಡ ರಜೆ ಕೇಳಿದ್ದಕ್ಕೆ ಕೊಟ್ಟಿಲ್ಲ. 15 ದಿನದ ಮಗು ಇದೆ ಸರ್, ಹೆಣ್ಮಗು ಆಗಿದೆ. ಒಂದು 10 ವರ್ಷದ ಒಂದು ಗಂಡು ಮಗು ಇದೆ. ಮೆಟರ್ನಿಟಿ ಲೀವಲ್ಲಿ ಇದ್ರೂ ಕೆಲ್ಸಕ್ಕೆ ಬಾ ಅಂತ ಅಂದ್ಬಿಟ್ಟು ಮೊನ್ನೆ ಸೋಮವಾರ ಜಾಯ್ನ್ ಆದರು ಡ್ಯೂಟಿಗೆ. ಬೆಳಗ್ಗೆ ಕೆಲ್ಸಕ್ಕೆ ಬಂದವರು 10:15 ಒಬ್ಬರನ್ನೇ ಕೆಲ್ಸಕ್ಕೆ ಕಳ್ಸೋರೆ ಸರ್. ಯಾವ ನ್ಯಾಯ ಸರ್ ಇದು? ಆಫು ಮಾಡಿಲ್ಲ, ಏನೂ ಇಲ್ಲ, ಒಬ್ಬರೇ ಕೆಲ್ಸಕ್ಕೆ ಹೋಗೋರೆ. ಟ್ರಾನ್ಸ್ಫಾರಮಿಂದ ಬಿದ್ದ ತಕ್ಷಣ ಹಾಸ್ಪಿಟ್ಲಿಗೆ ಯಾರೋ ಇವ್ರ ಕಡೆ ಒಂದು ಕಂಪ್ನಿ ಕಡೆಯಿಂದ ಒಬ್ಬರು ಬಂದಿಲ್ಲ, ಆಫೀಸಿಂದ ಒಬ್ಬರು ಬಂದಿಲ್ಲ ಸರ್. 12 ಗಂಟೆ 10 ಕಾಲಲ್ಲಿ ಆಗಿರೋದು 12:15 ಬಂದವ್ರೆ ಎಲ್ಲರೂ. ಏನು ಯಾರು ನಮ್ಗಾಗಿದ್ದಕ್ಕೇನೋ ಪರವಾಗಿಲ್ಲ, ಬೇರೆಯವ್ರಿಗೂ ಇದೆ ತಾನೆ, ಬೆಸ್ಕಾಮಲ್ಲಿ ವರ್ಕ್ ಮಾಡೋರ್ಗೂ ನ್ಯಾಯ ಸಿಗಬೇಕು ತಾನೆ. ಜೈಗಳು ಟಾರ್ಚರ್ ಏನಕ್ಕೆ ಸರ್ ಕೊಡಬೇಕು? ಏನೇ ಇದ್ರೂ ಮಾತಾಡಬೇಕು, ಹಿಂಗಲ್ಲ ಹಿಂಗೆ ಅಂತ ಹೇಳ್ಬೇಕು. ಲೈನ್ ಕರೆಂಟ್ ಆಫ್ ಮಾಡಿಸಿ ಕೆಲಸ ಮಾಡಿಸ್ಬೇಕು. ಒಬ್ಬರನ್ನೇ ಏನಕ್ಕೆ ಕಳಿಸ್ಬೇಕು? ಅದು ಅಲ್ಲದೆ ಅವ್ರ ಕಂಬ ಹತ್ತಂಗೆ ಇಲ್ಲ, ಟ್ರಾನ್ಸ್ಫಾರ್ಮ್ ಮುಟ್ಟಂಗೆ ಇಲ್ಲ. ಯಾಕಂದ್ರೆ ಅವ್ರು ಮೇಸ್ತ್ರಿ ಕೆಲಸ ಮಾಡಿಸ್ತಿದ್ದು. ಬೇರೆಯವ್ರ ಕೈಲಿ ಮಾಡಿಸೋದನ್ನ ಅವರೇ ಮಾಡೋಕ್ಕೆ ಹೋಗಿ ಹಿಂಗಾಗಿರೋದು. ತಪ್ಪಿಲ್ಲದೆ ಸುಮ್ಮನೆ ಇವಾಗ 15 ದಿನದ ಪಾಪು ಸರ್. 2 ಹೆಣ್ಮಕ್ಳು, ಒಂದು ಹೆಣ್ಮಗು ಒಂದು ಗಂಡು ಮಗು. ಹೆಂಡತಿಗೆ ಯಾರು ಸರ್ ದಿಕ್ಕು? 2 ಆಪ್ರೇಷನ್ ಆಗೈತೆ, ಯಾರು ಸರ್ ನೋಡ್ತಾರೆ? ಯಾರು ಸರ್ ನ್ಯಾಯ ಕೊಡಿಸ್ತಾರೆ? ಇವ್ರುಗಳೇನು ಆರಾಮಾಗಿ ಕೂತಿರ್ತಾರೆ ಆಫೀಸಲ್ಲಿ, ಮಾಡೋರ್ಗೆ ಗೊತ್ತು ಸರ್ ಅಲ್ಲಿ ಕೆಲಸನ. ಏನಾದ್ರು ಇವಾಗ ಹಿಂಗ ಆಯ್ತಲ್ಲ, ಅವ್ರ ಮನೆಗೆ ಹೋಗಿ ಇವ್ರೇನು ಹೋಗಿ ನೋಡ್ತಾರ? ಇವ್ರ ಹೆಂಡತಿ ಮಕ್ಳೆಲ್ಲ ಚೆನ್ನಾಗಿ ಏನು ಒಂದು ವಿಷಯ ಕೂಡ ಮನೆಯವ್ರಿಗೆ ಯಾರಿಗೂ ಹೇಳಿಲ್ಲ. ಹಾಸ್ಪಿಟ್ಲಲ್ಲಿ ಬಂದ ತಕ್ಷಣನೂ ಅಷ್ಟೇ ECG ರಿಪೋರ್ಟ್ ಅಲ್ಲಿ ಡೆತ್ ಅಂತಾನೆ ಬಂದಿದೆ ಸರ್. ಫುಲ್ಲು ಏನು ECG ಚೆಕ್ ಮಾಡೋರೆ ಡಾಕ್ಟ್ರು. ಅದು ಏನ್ ಸರ್ ಕರ್ಕೊಂಬರ್ಬೇಕು ಮನುಷ್ಯಂಗೆ ಈ ಥರ ಆಗಿರೋನ್ಗೆ? 2 ವೀಲರಲ್ಲಿ ಕರ್ಕೊಂಡು ಬಂದವ್ರೆ ಸರ್. ಒಂದು ಆ್ಯಂಬುಲೆನ್ಸ್ ಗತಿ ಇಲ್ವಾ ಸರ್? ಇಷ್ಟೆಲ್ಲ ದುಡ್ಡು ಸರ್ಕಾರ ಕೊಟ್ಮೇಲೆ ಏನು ಸರ್ ಅದಕ್ಕೆ ನ್ಯಾಯ ಯಾರು ಸರ್ ಕೊಡ್ತಾರೆ? 2 ವೀಲರಲ್ಲಿ ಕರ್ಕೊಂಬರೋದ? ಇನ್ನೂ ಅಲ್ಲಿ ಇವರಿದಾರಲ್ಲ ಗ್ರಾಮಸ್ಥರೆಲ್ಲ ಹೇಳೋರೆ, ಇನ್ನೂ ಅವಾಗ ಒಂದು ಸ್ವಲ್ಪ ಉಸಿರಾಡ್ತಿದ್ರಂತೆ. ಯಾರಾದರೂ ಒಬ್ರು ಕಾಂಟ್ಯಾಕ್ಟ್ ಮಾಡಿ ಅಟ್ಲೀಸ್ಟ್ ಆ್ಯಂಬುಲೆನ್ಸ್ ಹೇಳಿದಿದ್ರೆ ಏನೋ ಒಂದು ಆಗ್ತಿತ್ತು. ಯಾರು ಬಂದಿಲ್ಲ ಸರ್. ರೋಡಲ್ಲಿ ಹೋಗ್ತಿರೋ ಜನ ಕರ್ಕೊಂಬಂದು ಹಾಸ್ಪಿಟ್ಲಿಗೆ ಸೇರಿಸಿರೋದು. ಬರೋಷ್ಟರಲ್ಲಿ ಹಿಂಗೆ ಆಗೋಗಿದೆ. ಇವಾಗ ಯಾರು ಸರ್ ನ್ಯಾಯ? ಯಾರು ಸರ್ ದಿಕ್ಕು? ಮೊನ್ನೆ ಇನ್ನು ಮನೆ ಕಟ್ಸೋರು ಆದರೂ ಸಾಲ ಐತೆ. ಮಗ ಇನ್ನು 4ನೇ ಕ್ಲಾಸ್ ಹುಡುಗ ಸರ್. ಮನೆ ಜವಾಬ್ದಾರಿ ಯಾರು ಸರ್ ತಗೊಂತಾರೆ? ನಮ್ಮ ಅಕ್ಕ ಇನ್ನು ಹಾಸ್ಪಿಟ್ಲಲ್ಲಿ ಅವಳನ್ನೇ ನೋಡೋದ, ಇವ್ರನ್ನೇ ನೋಡೋದ? ಇವ್ರುಗಳು ಮಾಡೋ ತಪ್ಪಿಂದ ಅನುಭವಿಸ್ತಾ ಇರೋದೆಲ್ಲ ಸಾಮಾನ್ಯ ಜನ ಸರ್. ಯಾರು ಸರ್ ನೋಡ್ತಾರೆ ಇವಾಗ ಮನೆಯಲ್ಲಿ ಪರಿಸ್ಥಿತಿನ? ಸ್ವಲ್ಪನಾದ್ರೂ ಜನಕ್ಕೆ ಕರುಣೆ ಇದು ಅನ್ನೋದಿದ್ರೆ ಈ ಜೈಗಳು ಬಂದವ್ರನ್ನ ಯಾರೇ ಆಗಿರಲಿ ವರ್ಕರ್ಸ್ನ ಒಂದು ನೀತಿ ನಿಯಮದಿಂದ ಮಾತಾಡ್ಸಿದ್ರೆ ಈ ಥರ ಆಗ್ತಿರ್ಲಿಲ್ಲ. ಈ ಸಾವಾಗ ನ್ಯಾಯ ಸಿಗಲೇಬೇಕು. ಅದೇನಾದರೂ ಆಗಿರಲಿ ನಮ್ಮ ಅಕ್ಕನ ಮಕ್ಳಿಗೆ ನ್ಯಾಯ ಸಿಗಬೇಕು. 15 ದಿನದ ಎಳೆ ಮಗು ಜೀವನನ ಹಾಳು ಮಾಡಿಬಿಟ್ರು ಇವ್ರುಗಳೇನು ದಪ್ಪ ತೋರಿಸ್ತಾರೆ ಆಫೀಸಲ್ಲಿ. ಅಲ್ಲಿ ಅನುಭವಿಸ್ತಾರೆ ಅವ್ರದ್ದು ಯಾರು ಇವಾಗ? ಇವ್ರ ಪಾಡಿಗೆ ಇವ್ರ ಮನೆಗೆ ಹೋಗ್ತಾರೆ, ಸಾಯಂಕಾಲ ಆರಾಮಾಗಿರ್ತಾರೆ. ಮನೇಲಿ ಬಂದು ಇವ್ರು ನೋಡ್ತಾರಾ? ಇದಕ್ಕೆಲ್ಲ ಕೆಇಬಿ ಇಲಾಖೆಯ ಅಧಿಕಾರಿಗಳೇ ಕಾರಣ ಎಂದು ಮೃತ ಸಿದ್ದರಾಜು ಪೋಷಕರು ಆಕ್ರೋಶ ವ್ಯಕ್ತಪಡಿಸಿ ನಮಗೆ ನ್ಯಾಯ ಬೇಕು ಎಂದು ಗೋಗರಿಯುತ್ತಿದ್ದಾರೆ. ಗೊತ್ತಾಗಲ್ಲ, ನಾವು ಒಳ್ಳೆಯವರು, ನಮ್ಗೆ ಏನು ಗೊತ್ತಾಗಲ್ಲ. ಎಲ್ಲ ನೀವು ನ್ಯಾಯ ಕೊಡಿಸ್ಬೇಕು. ನಮ್ಮ ಮೊಮ್ಮಗನಿಗೆ, ನನ್ನ ಸೊಸೆಗೆ, ನನ್ನ ಸೊಸೆ 15 ಇಸ್ಪ ಅಂತೀವಿ, ಏನು ಮಾಡ್ಕೊಳಕ್ಕಾಗಲ್ಲ. ಎಲ್ಲಕ್ಕೂ ನೀವೇ ನ್ಯಾಯ ಕೊಡಿಸ್ಬೇಕು ಸರ್. ನಮ್ಮ ಒಳ್ಳೆಯವ್ರು, ನಮಗೆ ಏನು ಗೊತ್ತಾಗಲ್ಲ. ಯಾವ ಕೆಲ್ಸಕ್ಕೆ ಹೋಗಿದ್ದು?
ಹೌದಾ, ಕೆಲಸಕ್ಕೆ ಬೆಳಗ್ಗೆ 10 ಗಂಟೆ ಸರ್, 9:30ಗೆ ಮನೇಲಿ ಅಲ್ಲಿ ಹೊಸಕೋಟೆಯಲ್ಲಿ ನಾಷ್ಟ ಮಾಡ್ಕೊಂಡು ಬಂದವರು. ನಮಗೆ ಗೊತ್ತೇ ಆಗಿಲ್ಲ. 11:30 ಗಂಟೆಗೆ ನಮಗೆ ಫೋನ್ ಮಾಡೋನೆ ನನ್ನ ಮಗನು. ಇನ್ನೊಬ್ಬ ಮಗಿದ್ನು, ಅವ್ನು ಫೋನ್ ಮಾಡೋನೆ, ಸಿದ್ದರಾಜಣ್ಣ ಫೋನ್ ಮಾಡಿತ್ತಮ್ಮ ಅನ್ನ. ಇಲ್ಲಕ್ಕಪ್ಪ ಅವ್ನು ಕೆಲ್ಸಕ್ಕೆ ಹೋದ್ರೆ ಯಾವಾಗಲೂ ಫೋನ್ ಮಾಡಲ್ಲ ಅಂದೆ. ಈಗ ಆಗಿದ್ದಂತಕ್ಕಮ್ಮ ನಾವು ಹೋಯ್ತಾ ಇದ್ದೀನಿ ಅಂದ. ಎಲ್ಲಿ ಆಸ್ಪತ್ರೆ ಇದೆ ಏನೋ ಅಂದು. ಇಲ್ಲಕ್ಕಮ್ಮ ನಾನು 25 ಮೈಲಿ ದೂರದಲ್ಲಿ ಇವ್ನಿ ಅಂದ. ಆಮೇಲೆ ನಾನು ಬಂದು ಮನೇಲಿ ಹೇಳಿದೆ ನನ್ನ ಸೊಸೆಗೆ. ಆವಾಗ ಇವಳು ನಾನು ಎಲ್ಲ ಇದು ಆಟ ಮಾಡ್ಕೊಂಡು ಇದು ಬರೋ ಗಂಟ ಮಾಯ ಹೋಗಿತ್ತು ಸರ್ ನನ್ನ ಮಗನು. ಈ ಅನಾಹುತ ಆಗಿದೆ. ಈಗ ನಾವು ಹೇಳ್ಕೊಳ್ಳೋದು ಇಷ್ಟೇ, ಏನು ಮೇಲಧಿಕಾರಿಗಳು ಯಾರಿದ್ದೀರಾ ದಯವಿಟ್ಟು ಸ್ಪಾಟಿಗೆ ಬನ್ನಿ. ಏನು ಯಾವುದೇ ರೀತಿ ನೀವು ಕೋಪ್ರೇಷನ್ ಕೊಡಲೇಬೇಕು ಈ ರೀತಿ. ಯಾಕೆಂದರೆ ನಾವು ಇಲ್ಲಿಗೆ ಬಂದಿದ್ದೀವಿ ಅಂದರೆ ನಮ್ಮ ಅಕ್ಕಾರ ಯಜಮಾನ್ರಿ ಅವರು, ನಾವು ಇಲ್ಲಿಗೆ ಬಂದಿದ್ದೀವಿ ಅಂದರೆ ಬೆಂಗಳೂರು ಸೌತ್ ದೊಡ್ಡಾಲ್ಮರ ಕೆಂಗೇರಿಯಿಂದ ಅಲ್ಲ 12 ಕಿಲೋಮೀಟ್ರ್, ಅಲ್ಲಿಂದ ಇಲ್ಲಿ ಬರೋಷ್ಟೊತ್ತಿಗೆ ನಮ್ಗೆ ಇಷ್ಟು ಟೈಮ್ ಹಿಡಿದಿದೆ. ಇಲ್ಲಿ ಏನಾಗಿದೆ ಅಂತ ನಿಮ್ಗೆ ಹೇಳಿದ್ದಾರೆ, ಆ ತಾಯಿ ಮತ್ತು ಮಾತನಾಡಿ ಹೇಳಿದ್ದಾರೆ. ನಾವು ಈ ಮೂಲಕ ಏನು ಹೇಳ್ಕೊತಿದ್ದೀವಿ ಅಂದರೆ ದಯವಿಟ್ಟು ಮೇಲಧಿಕಾರಿಗಳು ನ್ಯಾಯ ದೊರಕಿಸ್ಕೊಡ್ಲೇಬೇಕಾಗಿದೆ. ಯಾಕೆಂದರೆ ಇವಾಗ 15 ದಿವಸದ ಮಗು ಇದೆ, ಅವ್ರಿನ್ನ ಹಾಸ್ಪಿಟ್ಲೈಸ್ ಆಗಿದ್ದವರು ಇವಾಗ ಮನೆಗೆ ಹೋಗಿದ್ದಾರೋ ಇನ್ನೂ ಅದು ಕನ್ಫರ್ಮೇಷನ್ ಇಲ್ಲ. ಹಾಸ್ಪಿಟ್ಲಿಗೆ ಈಗ ಮನೆಗೆ ಹೋಗಿದ್ದಾರೆ, ಇವಾಗ ಜಸ್ಟ್ ಹೋಗಿದ್ದಾರೆ. 10 ವರ್ಷದ ಮಗು ಇದ್ದಾನೆ, ಅವರು ಹಾಸ್ಪಿಟ್ಲೈಸ್ ಇವಾಗ ಏನು ಮಾಡೋ ಸ್ಥಿತಿಲಿ ಅವರು ಇಲ್ಲ. ದಯವಿಟ್ಟು ನಮಗೂ ಏನು ದಿಕ್ಕು ತೋರಿಸ್ತಿದ್ದ ಪರಿಸ್ಥಿತಿ ನಾವಿದ್ದೀವಿ. ನೀವು ಉನ್ನತ ಸ್ಥಾನದಲ್ಲಿರೋ ನೀವಾಗಿರ್ಬೋದು, ಏನು ಅಧಿಕಾರಿಗಳಿದ್ದೀರಾ ಇಲ್ಲ ಇಲ್ಲಿನ ಲೋಕಲ್ MLAಗಳು ಯಾರ್ಯಾರಿದ್ದೀರಾ, ದಯವಿಟ್ಟು ನಾವು ಹೇಳ್ತಿರೋದಿಷ್ಟೇ, ನಮಗೊಂದು ನ್ಯಾಯ ದೊರಕಿಸ್ಕೊಡ್ಬೇಕು. ಈ ಮೂಲಕ ನಾವು ಕೇಳ್ಕೊಳ್ಳೋದಿಷ್ಟೇ, ನಾವೇನು ಯಾರೋ ಅನ್ಯಾಯ ಮಾಡಿರೋರಲ್ಲ, ನಮಗೂ ಯಾವ ರೀತಿ ಅನ್ಯಾಯ ಆಗಬಾರ್ದು. ಈ ಥರ ಅಚಾನಕ್ ಆಗಿದೆಯೋ ಇಲ್ಲ ಆಕ್ಸಿಡೆಂಟ್ಲಿ ಆಗಿದೆಯೋ ಇಲ್ಲ ಉದ್ದೇಶಪೂರ್ವಕ ಆಗಿದೆಯೋ ಅದು ನಮಗೂ ಗೊತ್ತಾಗ್ತಿಲ್ಲ. ಇಲ್ಲ ನೀವೇ ವರದಿ ಹೇಳ್ಬೇಕು ಅದಕ್ಕೆ, ನಮ್ಗೆ ಈ ಥರ ಅಚಾನಕ್ ಆಗಿದೆಯೋ ಇಲ್ಲ ಆಕ್ಸಿಡೆಂಟ್ಲಿ ಆಗಿದೆಯೋ ಇಲ್ಲ ಉದ್ದೇಶಪೂರ್ವಕವಾಗಿ ಮಾಡಿದ್ದೀರೋ ಅನ್ನೋದು ನೀವೇ ನಮ್ಗೆ ಹೇಳ್ಬೇಕು. ನಾವು ಈ ಮೂಲಕ ಏನು ಹೇಳ್ತಿದ್ದೀವಿ, ದಯವಿಟ್ಟು ನೀವು ಬರಬೇಕು, ನೀವು ಸ್ಪಾಟಿಗೆ ಬಂದು ನೀವು ನಮಗೆ ಏನು ಅನ್ನೋ ತಿಳಿ ಹೇಳಬೇಕು, ನೀವು ನಮಗೊಂದು ನ್ಯಾಯ ದೊರಕಿಸ್ಕೊಡ್ಲೇಬೇಕು ಅಂತ ಈ ಮೂಲಕ ನಿಮಗೆ ವಿನಂತಿಸ್ಕೊಳ್ತಿದ್ದೀವಿ. ದಯವಿಟ್ಟು ಪ್ಲೀಸ್ ಈ ರಿಕ್ವೆಸ್ಟು ಬನ್ನಿ. ಯಾಕೆಂದರೆ ಈ ಥರ ಸಿಚುವೇಶನ್ ಇದೆ ಮನೇಲಿ, ಅವ್ರ ಮನೇಲಿ ಈ ಥರ ಸಿಚುವೇಶನ್ ಇದೆ, ದಯವಿಟ್ಟು ಬನ್ನಿ.